ಪದ್ಯವನ್ನು ವಾಚನ ಮಾಡಿದ್ವು, ರಾಗವಾಗಿ ಹೇಳಿದ್ದನ್ನು ನೋಡಿದ್ದೀರಾ. ಇವತ್ತಿನ ವಿಡಿಯೋ ಏನಂದರೆ, ಕನ್ನಡಮ್ಮನ ಹರಕೆ ಪದ್ಯದ ಅರ್ಥವನ್ನು ತಿಳಿದುಕೊಳ್ಳೋಣ. ಈ ಪದ್ಯವನ್ನು ಬರೆದಂಥ ಕವಿ ಕುವೆಂಪು. ಹಾಗಾದರೆ ಬನ್ನಿ ಪದ್ಯದ ಅರ್ಥವನ್ನು ತಿಳಿದುಕೊಳ್ಳೋಣ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಇಲ್ಲಿ ಕವಿ ಏನಂತ ಹೇಳಿದ್ದಾರೆ ಅಂದರೆ, ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಅಂದರೆ ನಾವು ಕನ್ನಡಕ್ಕಾಗಿ ಹೋರಾಡಬೇಕು ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಕನ್ನಡವ ಕಾಪಾಡು ನನ್ನ ಆನಂದ. ಕಾಪಾಡು ಅನ್ನೋದ್ರ ಅರ್ಥ ರಕ್ಷಿಸು. ಕನ್ನಡವನ್ನು ರಕ್ಷಿಸಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಕನ್ನಡವ ಕಾಪಾಡು ನನ್ನ ಆನಂದ. ಆನಂದ ಎನ್ನುವುದರ ಅರ್ಥ ತಾಯಿ ಮಗುವನ್ನು ಪ್ರೀತಿಯಿಂದ ಕರೆಯುವ ರೀತಿ ಅಂದರೆ ಆನಂದ. ಇಲ್ಲಿ ಕನ್ನಡನ ಕಾಪಾಡೋದ್ರಿಂದ ನನಗೆ ತುಂಬ ಆನಂದ ಆಗುತ್ತೆ ಅಂತ ಕನ್ನಡಮ್ಮ ಹೇಳ್ತಾ ಇದ್ದಾಳೆ ಅಂತ ಕವಿ ಹೇಳಿದ್ದಾರೆ. ಈಗ ನೆಕ್ಸ್ಟ್ ಪ್ಯಾರ. ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಇದ್ರ ಅರ್ಥ ಏನಂದ್ರೆ, ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ ಅಂದ್ರೆ ಜೋಗುಳ ಪದದ ಅರ್ಥ ಲಾಲಿ ಹಾಡು. ಜೋಗುಳ ಹಾಡಬೇಕಾದ್ರೆ ತಾಯಿ ಹರಕೆ ಮಾಡ್ತಾ ಇದ್ದಾಳೆ. ಜೋಗುಳ ಹಾಡುವಾಗ ತಾಯಿಯು ಮಾಡುವ ಹರಕೆ. ತಾಯಿ ಮಗುವಿಗೆ ಜೋಗುಳ ಹಾಡುತ್ತಾ ಮಲಗಿಸುತ್ತಾ ಕನ್ನಡವನ್ನ ನೀನು ಮರಿಬೇಡ ಅಂತ ಹೇಳ್ತಾ ಇದ್ದಾಳೆ. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಅಂದ್ರೆ ಕನ್ನಡವನ್ನು ಮರೆತರೆ ಹೆತ್ತ ತಾಯಿಯನ್ನೇ ಮರೆತಂತೆ. ಅಂದ್ರೆ ನೀನೇನಾದರೂ ಕನ್ನಡವನ್ನು ಮರೆತರೆ ನೀನು ನನ್ನನ್ನೇ ಮರೆತಂತೆ, ಅಂದ್ರೆ ಎತ್ತ ತಾಯಿಯನ್ನೇ ಮರೆತಂತೆ ಅಂತ ಇದರ ಅರ್ಥ. ನಾವು ಮುಂದಿನ ಸಾಲುಗಳನ್ನು ನೋಡೋಣ. ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ, ತಾಯಿಯ ಅಪ್ಪುಗೆಯಂತೆ ಬಲಸೊಗಸು ಮೇಗೆ. ಬಾಯಿಗೆ ಪದದ ಅರ್ಥ ಬಾಯಿಗೆ, ಮೇಗೆ ಪದದ ಅರ್ಥ ಮೈಯಿಗೆ. ಈ ಸಾಲುಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ ಅಂದ್ರೆ ತಾಯಿಯ ಹಾಲು ಅಮೃತಕ್ಕೆ ಸಮಾನ. ನಾವು ಚಿಕ್ಕಂದಿನಿಂದ ತಾಯಿ ಹಾಲು ಕುಡಿತಾ ಬೆಳೆದಿರುತ್ತೀವಿ. ತಾಯಿಯ ಹಾಲು ಅಮೃತಕ್ಕೆ ಸಮಾನವಾಗಿರುತ್ತೆ. ಕನ್ನಡವು ಜೇನಿನಂತೆ ಸಿಹಿಯಾಗಿದೆ. ಆಹಾ, ಜೇನು ಎಷ್ಟು ಸಿಹಿಯಾಗಿರುತ್ತೆ ಅಲ್ವಾ? ಹಾಗೆ ನಮ್ಮ ಕನ್ನಡ ಭಾಷೆಯು ಕೂಡ ತುಂಬ ಸಿಹಿಯಾಗಿರುತ್ತೆ. ಕನ್ನಡವು ಮಾತನಾಡಲು ಸೊಗಸಾದ ಭಾಷೆ. ಅಂದರೆ ನಮ್ಮ ಕನ್ನಡನ ಸುಲಭವಾಗಿ, ಸರಳವಾಗಿ ಮತ್ತು ಸುಂದರವಾಗಿ ಮಾತನಾಡಬಹುದು. ಹಾಗಾಗಿ ಇಲ್ಲಿ ತಾಯಿ ಹೇಳ್ತಾ ಇದ್ದಾಳೆ. ಇಲ್ಲಿ ಕವಿ ಕನ್ನಡವನ್ನು ಹಾಲು ಮತ್ತು ಜೇನಿಗೆ ಹೋಲಿಸಿದ್ದಾರೆ. ತಾಯಿ ಅಪ್ಪುಗೆಯಂತೆ ಬಲು ಸೊಗಸು ಮೇಗೆ. ಮೇಗೆ ಅಂದರೆ ಮೈಗೆ. ಕನ್ನಡವನ್ನು ಮಾತನಾಡುತ್ತಿದ್ದರೆ ತಾಯಿಯನ್ನು ತಬ್ಬಿಕೊಂಡ ಮಧುರ ಅನುಭವವಾಗುತ್ತೆ. ನಾವು ಅಮ್ಮನ್ನ ತಬ್ಬಿಕೊಳ್ಳೋದ್ರಿಂದ ನಮ್ಗೆ ಎಷ್ಟು ಖುಷಿಯಾಗುತ್ತೋ ಹಾಗೆ ನಾವು ಕನ್ನಡವನ್ನು ಮಾತನಾಡೋದ್ರಿಂದ ಕನ್ನಡ ಮನೆಗೂ ಅಷ್ಟೇ ಖುಷಿಯಾಗುತ್ತೆ. ತಾಯಿಯ ವಾತ್ಸಲ್ಯ ಇದೆ ಅಂದರೆ ಅಮ್ಮನ ಪ್ರೀತಿ ಕೂಡ ಇದೆ. ನಮ್ಮ ಮೈಮನಗಳು ರೋಮಾಂಚನಗೊಳ್ಳುತ್ತವೆ. ಕನ್ನಡವು ನಮ್ಮ ನರನಾಡಿಗಳಲ್ಲಿ ರಕ್ತಗತವಾಗಿದೆ. ನಾವು ಹುಟ್ಟಿದಾಗ್ಲಿಂದನೂ ನಾವು ಕನ್ನಡವನ್ನೇ ಮಾತಾಡ್ತಾ ಇದ್ದೀವಿ. ಅದು ನಮಗೆ ರಕ್ತಗತವಾಗಿ ಬಂದಿರೋ ಭಾಷೆ. ನಾವು ಕನ್ನಡವನ್ನು ಯಾವತ್ತೂ ಮರಿಬಾರ್ದು. ತಾಯಿ ನಮ್ಮನ್ನು ತಪ್ಪಿಕೊಂಡಾಗ ನಮಗೆ ಎಷ್ಟು ಆನಂದ ಆಗುತ್ತೋ ಹಾಗೆ ನಾವು ಕನ್ನಡವನ್ನು ಮಾತಾಡಬೇಕಾದ್ರೆ ಅಷ್ಟೇ ನಮಗೆ ಆನಂದ ಕೂಡ ಆಗುತ್ತೆ. ಮುಂದಿನ ಸಾಲುಗಳನ್ನು ನೋಡೋಣ. ಗುರುವಿನೊಳ್ ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ, ತಾಯ್ನುಡಿಗೆ ದುಡಿದು ಮಡಿ ಹಿಯಪರಗ ಲೇಳಿಗೆ. ಹಿಯಪರ ಪದದ ಅರ್ಥ ಭೂಮಿಯ ಮೇಲಿನ ಬದುಕು. ಶ್ರೇಯಸ್ಸು ಪದದ ಅರ್ಥ ಏಳಿಗೆ. ಹಿಯಪರಗಳ ಏಳಿಗೆ. ಬಿಡಿಸಿ ಹೇಳೋದಾದ್ರೆ ಈ ಪದನ ಹಿಯಪರಗಳ
ಏಳಿಗೆ. ಮಡಿ ಈ ಪದದ ಅರ್ಥ ಸಾವನ್ನು ಒಂದು. ಹಾಗಾದ್ರೆ ಈ ಸಾಲುಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಗುರುವಿನೊಳ್ ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ ಅಂದ್ರೆ ಗುರುವಿನ ಒಳ್ಳೆ ನುಡಿಯಂತೆ ಶ್ರೇಯಸ್ಸು ನೀಡುತ್ತದೆ. ಗುರುಗಳ ಮಾತನ್ನು ನಾವು ಕೇಳಬೇಕು. ಯಾಕಂದ್ರೆ ಅವರು ನಮಗೆ ಒಳ್ಳೆಯದಾಗಲಿ ಅಂತಾನೆ ಹೇಳ್ತಾರೆ. ನಮ್ಮ ಶ್ರೇಯಸ್ಸಿಗಾಗಿ ತುಂಬ ಶ್ರಮ ಪಡ್ತಾರೆ. ಉತ್ತಮ ದಾರಿಯನ್ನು ಜೀವನಕ್ಕೆ ಮಾರ್ಗದರ್ಶನವನ್ನು ನೀಡುತ್ತದೆ. ಅಂದರೆ ಗುರುಗಳ ಮಾತು ಹೇಗೆ ನಮಗೆ ದಾರಿದೀಪವಾಗಿರುತ್ತೋ ಹಾಗೆ ಕನ್ನಡ ನಮಗೆ ಶ್ರೇಯಸ್ಸು ಮತ್ತು ಜೀವನಕ್ಕೆ ಮಾರ್ಗದರ್ಶಕವಾಗಿರುತ್ತದೆ. ಮುಂದಿನ ಸಾಲುಗಳು. ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ಇಲ್ಲಿ ದಮ್ಮಯ್ಯ ಪದದ ಅರ್ಥ ದೀನತೆಯಿಂದ ಬೇಡುವುದು. ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಅಂದರೆ ಅಕ್ಕರೆಯಿಂದ ತಾಯಿ ಮಗುವನ್ನು ಬೇಡುತ್ತಿದ್ದಾಳೆ. ಅಂದರೆ ತಾಯಿ ಇಲ್ಲಿ ಚಿನ್ನ, ಮುದ್ದು, ಬಂಗಾರ, ನೀನು ಕನ್ನಡವನ್ನು ಮರಿಬೇಡ ಅಂತ ಬೇಡ್ತಾ ಇದ್ದಾಳೆ. ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ ಅಂದರೆ ಜೀವನದಲ್ಲಿ ಎಷ್ಟೇ ಉತ್ತುಂಗಕ್ಕೆ ಏರಿದರೂ ಕನ್ನಡ ತಾಯಿಯ ಹರಕೆಯನ್ನು ಮರೆಯಬೇಡ. ಅಂದರೆ ನಾವು ಜೀವನದಲ್ಲಿ ನಾವು ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿ ಎತ್ತರದ ಸ್ಥಾನಕ್ಕೆ ಹೋದರೂ ಕೂಡ ಇಲ್ಲಿ ಕನ್ನಡಮ್ಮ ಹೇಳ್ತಾ ಇದ್ದಾಳೆ, ನೀನು ಕನ್ನಡವನ್ನು ಮರಿಬೇಡ ಅಂತ ಇಲ್ಲಿ ಹರಕೆ ಮಾಡ್ತಾ ಇದ್ದಾಳೆ. ಹಾಗಾಗಿ ನಾವು ಕನ್ನಡವನ್ನು ಮರಿಬಾರ್ದು. ಮುಂದಿನ ಸಾಲುಗಳನ್ನು ನೋಡೋಣ. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ. ಕಲಿ ಎನ್ನುವ ಪದದ ಅರ್ಥ ವೀರ, ಶೂರ. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಅಂದರೆ ಕನ್ನಡವನ್ನು ಮರೆತರೆ ಹೆತ್ತ ತಾಯಿಯನ್ನು ಮರೆತಂತೆ. ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ ಅಂದರೆ ಕನ್ನಡಕ್ಕಾಗಿ ನೀನು ವೀರನಂತೆ ಹೋರಾಡು ಮಗು ಅಂತ. ಇದರ ಅರ್ಥ ನಾವು ಕನ್ನಡವನ್ನು ಮರಿಬಾರ್ದು. ನಾವೇನಾದರೂ ಕನ್ನಡವನ್ನು ಮರೆತರೆ ಹೆತ್ತ ತಾಯಿಯನ್ನು ಮರೆತಂತೆ. ನಾವು ಕನ್ನಡಕ್ಕಾಗಿ ವೀರನಂತೆ ಹೋರಾಡಿ ಕನ್ನಡವನ್ನು ರಕ್ಷಿಸಬೇಕು ಎಂದು ಕನ್ನಡ ತಾಯಿ ಇಲ್ಲಿ ಹರಕೆ ಮಾಡ್ತಾ ಇದ್ದಾಳೆ ಅಂತ ಕವಿ ಕುವೆಂಪುರವರು ಹೇಳಿದ್ದಾರೆ. ಒಟ್ಟಾರೆಯಾಗಿ ಈ ಪದ್ಯ ನಿಮ್ಮೆಲ್ರಿಗೂ ಅರ್ಥ ಆಯಿತು ಅಂತ ಅಂದುಕೊಳ್ತೀನಿ. ಹಾಗಾದರೆ ಈ ಪದ್ಯದಲ್ಲಿ ಬರುವಂಥ ಪ್ರಾಸಪದಗಳನ್ನು ನೋಡೋಣ. ಹೋರಾಡು, ಇದಕ್ಕೆ ಪ್ರಾಸಪದ ಯಾವುದು? ಹೌದು, ಇದಕ್ಕೆ ಪ್ರಾಸಪದ ಕಾಪಾಡು. ಕಂದ ಪದಕ್ಕೆ ಇಲ್ಲಿ ಯಾವ ಪ್ರಾಸಪದ ಇದೆ? ಹೌದು, ಕಂದ ಎನ್ನುವ ಪದಕ್ಕೆ ಪ್ರಾಸಪದ ಆನಂದ. ಹಾಗೆ ಮುಂದಿನ ಸಾಲಿನಲ್ಲಿರುವ ಪ್ರಾಸಪದಗಳನ್ನು ನೀವೇ ಬರೆದು ಅಭ್ಯಾಸ ಮಾಡಿ. Thank you for the watching. Subscribe my channel Paಠ್ಯ ಪುಸ್ತಕ.